ಕಾಂಗ್ರೆಸ್ನ ಜನಾಂದೋಲನ ಸಮಾವೇಶ ದೋಸ್ತಿಗಳ ಮೈಸೂರು ಚಲೋ ಸಮಾರೋಪ ಒಂದೇ ವೇದಿಕೆಯಲ್ಲಿ ನಡೆಯಲಿದೆ. ಪಾದಯಾತ್ರೆ ವೇಳೆ ನಾಯಕರು ಭರ್ಜರಿಯಾಗಿ ಡ್ಯಾನ್ಸ್ ಮಾಡಿದ್ದಾರೆ. ಪಾದಯಾತ್ರೆಯಿಂದ ಸುಮಲತಾ ದೂರವೇ ಉಳಿದಿದ್ದಾರೆ. ಸುದ್ದಿಯನ್ನು ನೋಡೋಣ ರಾಜಕೀಯ ನ್ಯೂಸ್ ಟಾಪ್ ನಲ್ಲಿ. ಸಾಂಸ್ಕೃತಿಕ ನಗರಿ ಮೈಸೂರಿನ ಈ ಮಹಾರಾಜ ಕಾಲೇಜು ಮೈದಾನ ಅಪರೂಪದ ಸನ್ನಿವೇಶಕ್ಕೆ ಸಾಕ್ಷಿಯಾಗ್ತಾ ಇದೆ. ಇವತ್ತು ಇದೇ ಮೈದಾನದಲ್ಲಿ ಕಾಂಗ್ರೆಸ್ ತನ್ನ ಜನಾಂದೋಲನ ಸಮಾವೇಶ ನಡೆಸಿದ್ರೆ, ನಾಳೆ ಬಿಜೆಪಿ ಜೆಡಿಎಸ್ ಇದೇ ಮೈದಾನ ಹಾಗೂ ಇದೇ ವೇದಿಕೆಯಲ್ಲಿ ಮೈಸೂರು ಚಲೋ ಪಾದಯಾತ್ರೆಯ ಸಮಾರೋಪ ಸಮಾರಂಭ ನಡೆಸಲಿದೆ. ವಿಶೇಷ ಅಂದ್ರೆ ಕಾಂಗ್ರೆಸ್ ಹಾಗೂ ಜೆಡಿಎಸ್ ಬಿಜೆಪಿ ಕಾರ್ಯಕ್ರಮಕ್ಕೆ ಇದೇ ವೇದಿಕೆ, ಆಸನಗಳು, ಪೆಂಡಾಲ್ಗಳು, ಎಲ್ಇಡಿಗಳು ಸಾಕ್ಷಿಯಾಗಲಿವೆ. 40 ವರ್ಷದ ರಾಜಕೀಯ ಜೀವನದಲ್ಲಿ ಒಂದು ಕಪ್ಪು ಚುಕ್ಕಿ ಇಲ್ಲ ಅಂದ್ರು ಸಿದ್ದರಾಮಯ್ಯ. ಅವರ ಶರ್ಟ್ ಪಂಚೆಯ ಬಗ್ಗೆ ನಮ್ಮ ಕಮೆಂಟ್ ಇಲ್ಲ, ಆದ್ರೆ ವಾಲ್ಮೀಕಿ ನಿಗಮದಲ್ಲಿ ಮಾಡಿದ್ದು ಏನು, ಮೂಡಾದಲ್ಲಿ ಮಾಡಿದ್ದು ಏನು ಅಂತ ಶ್ರೀರಂಗಪಟ್ಟಣದಲ್ಲಿ ನಿನ್ನೆ ಸಿಟಿ ರವಿ ಪ್ರಶ್ನಿಸಿದ್ದಾರೆ. ಅರ್ಕಾವತಿಯಲ್ಲಿ ರೀಡು ಅಂತ ಪ್ರಯೋಗ ಮಾಡಿದ್ದು ಸಿದ್ದರಾಮಯ್ಯ. 800 ಎಕರೆ ಡಿನೋಟಿಫೈ ಮಾಡಿದ್ದು, 1700 ಕೋಟಿಗೂ ಹೆಚ್ಚು ಹಣವನ್ನ ರೀಡು ಹೆಸರಲ್ಲಿ ಲೂಟಿ ಮಾಡಿದ್ರು ಅಂತ ಸಿಟಿ ರವಿ ಆರೋಪಿಸಿದ್ರು. ರಾಜ್ಯ ಸರ್ಕಾರ ಭ್ರಷ್ಟಾಚಾರ ಕೂಪದಲ್ಲಿ ಮುಳುಗಿದೆ ಅಂತ ಬಿಜೆಪಿ ಶಾಸಕ ಅಶ್ವಥ್ ನಾರಾಯಣ ಆರೋಪಿಸಿದ್ದಾರೆ. ನಮ್ಮ ವಿರುದ್ಧ ಆಧಾರರಹಿತ 40% ಕಮಿಷನ್ ಆರೋಪ ಮಾಡಿದ್ರು. ಆದ್ರೆ ರಾಜ್ಯ ಸರ್ಕಾರ 100% ಭ್ರಷ್ಟಾಚಾರ ಮಾಡ್ತಾ ಇದೆ. ಸಿಎಂ ಆಗಿ ಭ್ರಷ್ಟಾಚಾರಿ ಆಗಿರೋದನ್ನ ಯಾವುದೇ ಕಾರಣಕ್ಕೂ ಸಹಿಸಲ್ಲ. ಕನ್ನಡಿಗರ ಗೌರವ ಉಳಿಸಬೇಕು ಅಂದ್ರೆ ಸಿದ್ದರಾಮಯ್ಯ ರಾಜೀನಾಮೆ ನೀಡಲಿ ಅಂತ ಆಗ್ರಹಿಸಿದ್ದಾರೆ. ನಮ್ಮ ಪಕ್ಷದ ಮೇಲೆ ಸಾಕ್ಷಿ ಇಲ್ಲದೆ 40% ಅಂತ ಆಪಾದನೆ ಮಾಡಿದ್ರು. ಸಾಕ್ಷಿ ಇಲ್ಲದೆ ಇವತ್ತು ಸಾಕ್ಷಿ ಸಮೇತ 100% ದುಡ್ಡು ಹೊಡೆದಿರುವಂತ ಇತಿಹಾಸ ಯಾರೊಬ್ರು ಮುಖ್ಯಮಂತ್ರಿ ಇದ್ರು ಸನ್ಮಾನ್ಯ ಸಿದ್ದರಾಮಯ್ಯ ಅವರು ಅಂತ ಈ ಸಂದರ್ಭದಲ್ಲಿ ವಾಲ್ಮೀಕಿ ಅಭಿವೃದ್ಧಿ ನಿಗಮದಲ್ಲಿ 87 ಕೋಟಿ ಅಕ್ರಮ ಮಾಡಿರೋದು ನಿಜ ಎಂದ ಮೇಲೆ ಸಿಎಂ ಯಾಕೆ ರಾಜೀನಾಮೆ ನೀಡಿಲ್ಲ ಅಂತ ಛಲವಾದಿ ನಾರಾಯಣಸ್ವಾಮಿ ಪ್ರಶ್ನಿಸಿದ್ದಾರೆ. ಮೂಡಾದಲ್ಲಿ 14 ಸೈಟ್ಗಳನ್ನ ಸಿಎಂ ಪತ್ನಿಗೆ ನೀಡಿದ್ದಾರೆ. ನಿಯತ್ತಾಗಿ ನೀವು ತಗೊಂಡ್ರೆ ನಮಗೆ ತಕರಾರಿಲ್ಲ. ದಲಿತರಿಗೆ ವಂಚಿಸಿ ತೆಗೆದುಕೊಂಡಿರುವ ಸೈಟ್ ಇವು, ಹೀಗಾಗಿ ರಾಜೀನಾಮೆ ನೀಡಬೇಕು ಅಂತ ಒತ್ತಾಯಿಸಿದ್ದಾರೆ. ಕಾಂಗ್ರೆಸ್ ನಾಯಕರು ಲಾರಿಯಲ್ಲಿ ದುಡ್ಡು ತುಂಬಿಕೊಂಡು ಬಂದಿದ್ದರು. ಆದರೂ ಮಂಡ್ಯ ಲೋಕಸಭಾ ಕ್ಷೇತ್ರದಲ್ಲಿ ಕಾಂಗ್ರೆಸ್ಗೆ ಗೆಲ್ಲೋದಕ್ಕೆ ಸಾಧ್ಯವಾಗಿಲ್ಲ ಅಂತ ಶ್ರೀರಂಗಪಟ್ಟಣದಲ್ಲಿ ನಿನ್ನೆ ಮಾಜಿ ಸಚಿವ ಕೆಸಿ ನಾರಾಯಣಗೌಡ ವಾಗ್ದಾಳಿ ನಡೆಸಿದ್ದಾರೆ. ಭ್ರಷ್ಟಾಚಾರದಲ್ಲಿ ಮುಳುಗಿರುವ ಕಾಂಗ್ರೆಸ್ ಪಕ್ಷವನ್ನ ರಾಜ್ಯದಲ್ಲಿ ನೆಲಕಚ್ಚುವಂತೆ ಮಾಡುತ್ತೇವೆ ಅಂತ ಕಿಡಿಕಾರಿದ್ದಾರೆ. ಬಿಜೆಪಿ ಜೆಡಿಎಸ್ ಪಾದಯಾತ್ರೆ ನಿನ್ನೆ ಸ್ವಾರಸ್ಯಕರ ಪ್ರಸಂಗಕ್ಕೆ ಸಾಕ್ಷಿಯಾಯಿತು. ಶ್ರೀರಂಗಪಟ್ಟಣದಲ್ಲಿ ಕಂಸಾಳೆ ಕಲಾವಿದರೊಂದಿಗೆ ಹಾಡು ಹಾಡುತ್ತಾ ಎಂಪಿ ರೇಣುಕಾಚಾರ್ಯ ಸಾಗಿದ್ರು. ಇನ್ನು ಪಾದಯಾತ್ರೆ ವೇಳೆ ಡೊಳ್ಳು ಬಾರಿಸಿ ವಿಪಕ್ಷ ನಾಯಕ ಆರ್ ಅಶೋಕ್ ಗಮನ ಸೆಳೆದ್ರು. ಡಾಕ್ಟರ್ ಅಶ್ವಥ್ ನಾರಾಯಣ ಮತ್ತು ಛಲವಾದಿ ನಾರಾಯಣಸ್ವಾಮಿ ಕೂಡ ಕಂಸಾಳೆ ಬಾರಿಸಿದ್ರು. ಮಂಡ್ಯ ಜಿಲ್ಲೆಯಲ್ಲಿ 2ನೇ ದಿನದ ಪಾದಯಾತ್ರೆ ವೇಳೆಯೂ ಮಾಜಿ ಸಂಸದೆ ಸುಮಲತಾ ಅವರು ಪಾಲ್ಗೊಳ್ಳದೆ ದೂರ ಉಳಿದಿದ್ದಾರೆ. ಇನ್ನು ಮೊನ್ನೆ ಜೆಡಿಎಸ್ ಕಾರ್ಯಕರ್ತರ ಜಟಾಪಟಿ ಹಿನ್ನೆಲೆ ನಿನ್ನೆ ಪಾದಯಾತ್ರೆಯಲ್ಲಿ ಪ್ರೀತಂ ಗೌಡ ಭಾಗವಹಿಸಿರಲಿಲ್ಲ. ಇನ್ನೊಂದು ವಾರದಲ್ಲಿ ಬಿಜೆಪಿ ಜೆಡಿಎಸ್ ಹಾಗೂ ಎಲ್ಲರದ್ದು ಹೊರಬರಲಿದೆ. ಎಲ್ಲವೂ 10ನೇ ತಾರೀಕಿನ ನಂತರ ನೋಡ್ತಾ ಇರಿ ಅಂತ ಸಚಿವ ಚೆಲುವರಾಯಸ್ವಾಮಿ ಹೇಳಿದ್ದಾರೆ. ಕುಮಾರಸ್ವಾಮಿ ಮತ್ತು ವಿಜೇಂದ್ರ ಬಗ್ಗೆ ನಾವೇನು ತೆಗೆಯೋದಕ್ಕೆ ಹೋಗಿಲ್ಲ. ಬಿಜೆಪಿಯವರು ಎಚ್ಡಿಕೆ ಅವರನ್ನ ತೆಗಿತಾರೆ, ಪ್ರಕರಣ ಹೊರ ಬರುತ್ತದೆ ಅಂತ ಚೆಲುವರಾಯಸ್ವಾಮಿ ಭವಿಷ್ಯ ನುಡಿದಿದ್ದಾರೆ. ಪ್ರೀತಂ ಗೌಡಂದು ಏನು ದೊಡ್ಡ ವಿಚಾರ ಅಲ್ಲ, ಇನ್ನೂ ಅನೇಕ ವಿಚಾರಗಳಿದ್ದಾವೆ, ನಾನು ಭಾಗವಹಿಸ್ತೀನಿ ಅಂತ ಹೇಳಿದರು. ಒಬ್ಬೊಬ್ಬರು ಒಂದು ಹೇಳ್ತಾ ಇದ್ದಾರೆ ಬಿಜೆಪಿನಲ್ಲಿ. ಸಂಪೂರ್ಣವಾಗಿ 10ನೇ ತಾರೀಕು ಅವರು ಸಭೆ ಮುಗಿಸಿ ಹೊರಗಡೆ ಬರಲಿ, ಅದಾದಮೇಲೆ ಅವ್ರದ್ದು ಇನ್ನೇನೇನು ಒಳಗಡೆ ವ್ಯತ್ಯಾಸಗಳಿದೆ ಅವೆಲ್ಲ ಸ್ಫೋಟಕ್ಕಾಗುತ್ತೆ. ಬಿಜೆಪಿ ಅವರಿಗೆ ಯಾವುದೇ ಮಾರ್ಗದಿಂದ ಆದ್ರೂ ಅಧಿಕಾರ ಬೇಕಾಗಿದೆ. ಕಾಂಗ್ರೆಸ್ ಸರ್ಕಾರ ಬೀಳುತ್ತೆ ಅಂತ ಅಧಿಕಾರಿಗಳನ್ನ ಹೆದರಿಸ್ತಾ ಇದ್ದಾರೆ. ಯಾವುದೇ ಕಾರಣಕ್ಕೂ ರಾಜ್ಯ ಕಾಂಗ್ರೆಸ್ ಪತನವಾಗಲ್ಲ ಅಂತ ಸಚಿವ ಕೆಜೆ ಜಾರ್ಜ್ ಹೇಳಿದ್ದಾರೆ. ಸಿಎಂ ಸಿದ್ದರಾಮಯ್ಯ ಜೊತೆ ಕಾಂಗ್ರೆಸ್ನ 136 ಶಾಸಕರು ಇದ್ದೇವೆ. ಮೂಡ ಹಗರಣದಲ್ಲಿ ಸಿಎಂ ವಿರುದ್ಧ ಸುಮ್ಮನೆ ಆರೋಪ ಮಾಡ್ತಿದ್ದಾರೆ. ಸಿದ್ದರಾಮಯ್ಯ ಅವರದ್ದು ಏನೂ ತಪ್ಪಿಲ್ಲ ಅಂತ ಜಾರ್ಜ್ ಸಮರ್ಥಿಸಿಕೊಂಡಿದ್ದಾರೆ. ಓಂ ಶ್ರೀ ಕಾಲಜ್ಞಾನ ಜ್ಯೋತಿಷ್ಯ ಪೀಠ ಪ್ರಧಾನ ತಾಂತ್ರಿಕ್ ಪಂಡಿತ್ ಶ್ರೀ ರಾಘವೇಂದ್ರ ಕುಲಕರ್ಣಿ ವಂಶ ಪಾರಂಪರಿಕ ಜ್ಯೋತಿಷ್ಯರು. ಅಷ್ಟಮಂಗಲ ಪ್ರಶ್ನೆ, ಆರೋಢ ಪ್ರಶ್ನೆ, ತಾಂಬೂಲ ಪ್ರಶ್ನೆ,
ಪುರಾತನ ಋಷಿ ಮುನಿಗಳಿಂದ ತಾಳೆ ಗ್ರಂಥದ ಮೂಲಕ ಪರಿಹಾರ ಮಾಡಿಕೊಡುತ್ತಾರೆ. ವಿದ್ಯೆ, ಉದ್ಯೋಗ, ವಿವಾಹ, ದಾಂಪತ್ಯ ತೊಂದರೆ, ಸಂತಾನ ಭಾಗ್ಯ, ಶತ್ರುಕಾಟ, ಮನೆಯಲ್ಲಿ ಅಶಾಂತಿ, ಹೋಟೆಲ್, ಇಂಡಸ್ಟ್ರಿಯಲ್, ರಿಯಲ್ ಎಸ್ಟೇಟ್, ಭೂಮಿ, ಅತ್ತೆ ಸೊಸೆ ಕಲಹ, ಮಾನಸಿಕ ಚಿಂತೆ, ಸ್ತ್ರೀ ಪುರುಷ ಪ್ರೇಮ ವಿಚಾರ, ಇಷ್ಟಪಟ್ಟವರು ನಿಮ್ಮಂತೆ ಆಗಲು, ಗಂಡನ ಪರಸ್ತ್ರೀ ಸಹವಾಸ ಬಿಡಿಸಲು, ಮಕ್ಕಳು ಪ್ರೀತಿ ಪ್ರೇಮದಲ್ಲಿ ಬಿದ್ದು ತಂದೆ ತಾಯಿ ಮಾತು ಕೇಳದಿದ್ದಲ್ಲಿ, ಇನ್ನೂ ಮುಂತಾದ ಕಠಿಣ ಹಾಗೂ ಗುಪ್ತ ಸಮಸ್ಯೆಗಳಿಗೆ ಹಿಂದೆ ಭೇಟಿ ಕೊಡಿ. ಮನೆ ವಿಳಾಸ ನಂಬರ್ 67/1, ನೆಲಮಹಡಿ, 20ನೇ ಬಿ ಮುಖ್ಯ ರಸ್ತೆ, 1ನೇ ಆರ್ ಬ್ಲಾಕ್, ರಾಜಾಜಿನಗರ, ಬೆಂಗಳೂರು 10. ಮೊಬೈಲ್ ಸಂಖ್ಯೆ 9844439944.